ನಮಸ್ಕಾರ, ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ. ಇಂಡಿಯನ್ ಆರ್ಮಿಯ ಸ್ಪೇರ್ ಕಾರ್ಪ್ಸ್ನ ಅರುಣಾಚಲ್ ಪ್ರದೇಶದ ಕುಂಡಾವೋ ಮತ್ತು ಛೂ ನದಿಯ ಮೇಲೆ 110 ಅಡಿಗಳ ಸೇತುವೆಯನ್ನು ನಿರ್ಮಿಸುವ ಮೂಲಕ ಮತ್ತೊಂದು ಇಂಜಿನಿಯರಿಂಗ್ ಸಾಧನೆಯನ್ನು ಮಾಡಿದೆ. ಈ ಹೊಸ ಸೇತುವೆಯು ಲೋಹಿತ್ ಕಣಿವೆ ಮತ್ತು ಅರುಣಾಚಲ್ ಪ್ರದೇಶದ ಮುಂಚೂಣಿ ಪ್ರದೇಶಗಳ ನಡುವೆ ನಿರ್ಣಾಯಕ ಸಂಪರ್ಕವನ್ನು ಏರ್ಪಡಿಸುತ್ತದೆ. ಅರುಣಾಚಲ್ ಪ್ರದೇಶದ ಭೂಪ್ರದೇಶವು ಸವಾಲುಗಳಿಂದ ಕೂಡಿದ್ದು, ಇಲ್ಲಿನ ಕಠಿಣ ಹವಾಮಾನ, ದುರ್ಗಮ ಭೂಪ್ರದೇಶ ಮತ್ತು ರಸ್ತೆ ಮೂಲಸೌಕರ್ಯಗಳ ಕೊರತೆ ನಿರ್ಮಾಣ ಕಾರ್ಯಗಳಿಗೆ ಅಡ್ಡಿ ಉಂಟು ಮಾಡುತ್ತಿವೆ. ಆದಾಗ್ಯೂ ಭಾರತೀಯ ಸೇನೆಯ ಇಂಜಿನಿಯರ್ಗಳು ಮತ್ತು ಸಿಬ್ಬಂದಿ ಹಗಲಿರುಳು ಕೆಲಸ ಮಾಡಿ ಈ ಸವಾಲುಗಳನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತಿದ್ದಾರೆ. ಇವರ ನಿಖರತೆ, ಸ್ಥಿತಿಸ್ಥಾಪಕತ್ವ ಮತ್ತು ಸಮರ್ಪಣಾ ಮನೋಭಾವವು ಶ್ಲಾಘನೀಯ. ಈ ಸೇತುವೆಯು ಮಿಲಿಟರಿ ವ್ಯವಸ್ಥೆ ಮತ್ತು ನಾಗರಿಕ ಮೂಲಸೌಕರ್ಯ ಎರಡಕ್ಕೂ ಪ್ರಮುಖ ಬಲ ತುಂಬುತ್ತದೆ. ಇದು ಸೈನಿಕರು ಮತ್ತು ಮಿಲಿಟರಿ ಉಪಕರಣಗಳ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಜೊತೆಗೆ ಇದು ಸ್ಥಳೀಯ ನಿವಾಸಿಗಳಿಗೆ ಅಗತ್ಯ ಸೇವೆಗಳು, ಮಾರುಕಟ್ಟೆಗಳು ಮತ್ತು ಆರ್ಥಿಕ ಅವಕಾಶಗಳನ್ನು ಸುಲಭವಾಗಿ ಒದಗಿಸುತ್ತದೆ. ಈ ಸೇತುವೆಯು ರಾಷ್ಟ್ರದ ರಕ್ಷಕರಾಗಿ ಮತ್ತು ಅಭಿವೃದ್ಧಿಯಲ್ಲಿ ಪಾಲುದಾರರಾಗಿ ಸೇನೆಯ ದ್ವಿಪಾತ್ರದ ಪ್ರತೀಕವಾಗಿದೆ. ಇದು ಈ ಪ್ರದೇಶದ ರಕ್ಷಣಾ ಸನ್ನದ್ಧತೆಯನ್ನು ಬಲಪಡಿಸುವುದರ ಜೊತೆಗೆ ಸ್ಥಳೀಯ ಸಮುದಾಯಗಳ ಸಬಲೀಕರಣ ಮತ್ತು ಆರ್ಥಿಕ ಏಕೀಕರಣವನ್ನು ಉತ್ತೇಜಿಸುತ್ತದೆ. ಭಾರತೀಯ ಸೇನೆಯು ರಾಷ್ಟ್ರೀಯ ಸಮಗ್ರತೆ ಮತ್ತು ಅಭಿವೃದ್ಧಿಗೆ, ವಿಶೇಷವಾಗಿ ಗಡಿ ಪ್ರದೇಶಗಳಲ್ಲಿ ಕನೆಕ್ಟಿವಿಟಿ ಎಂಬ ಜೀವನಾಡಿಯ ಮೂಲಕ ನೀಡಿರುವ ಈ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ. ಸ್ಪಿಯರ್ ಕಾರ್ಪ್ಸ್ ಕೇವಲ ಗಡಿಗಳಲ್ಲಿ ಮಾತ್ರವಲ್ಲ, ಅರುಣಾಚಲ ಪ್ರದೇಶದ ಜನರೊಂದಿಗೆ ಹೆಗಲು ಕೊಟ್ಟು ನಿಂತಿದೆ ಎಂದು ಸೇನೆ ಹೇಳುತ್ತಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.